ಕಾಲೇಜು ಆಡಳಿತ ಮಂಡಳಿಯ ಠರಾವು ಓದುತ್ತಿರುವ ರವಿವರ್ಮ ಕುಮಾರ್. ಅರ್ಜಿದಾರರ ಪರ ವಕೀಲ ರವಿವರ್ಮ ಕುಮಾರ್ ವಾದ ಆರಂಭ. ಕಾಲೇಜು ಆಡಳಿತ ಮಂಡಳಿಯ ಠರಾವು ಓದ್ತಾ ಇದ್ದಾರೆ ವಕೀಲ ರವಿವರ್ಮ ಕುಮಾರ್. ಸಮವಸ್ತ್ರ ನಿಯಮವನ್ನೇ ಮುಂದುವರಿಸೋದಕ್ಕೆ ನಿರ್ಧಾರ. ಜನವರಿ 31ರಂದೇ ಸಮವಸ್ತ್ರದ ನಿಯಮವನ್ನೇ ಮುಂದುವರಿಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದಕ್ಕೂ 3 ದಿನ ಮೊದಲೇ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸೋದಕ್ಕೆ ಅನುಮತಿ ಕೇಳಿದ್ರು. ಅದೇ ಠರಾವಿನಲ್ಲಿ ಸಮವಸ್ತ್ರದ ಬಗ್ಗೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದಿದೆ. ಇದು ಸುವ್ಯವಸ್ಥೆ ಅಲ್ಲ, ಅವ್ಯವಸ್ಥೆ ಅಂದಿದ್ದಾರೆ ರವಿವರ್ಮ ಕುಮಾರ್. ಶಾಲಾ ಆಡಳಿತ ಮಂಡಳಿಯ ಠರಾವಿನ ಬಗ್ಗೆ ಓದ್ತಾ ಇದ್ದಾರೆ. 31ನೇ ತಾರೀಕು
ಸಮವಸ್ತ್ರದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದನ್ನೇ ಮುಂದುವರಿಸೋದಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದಕ್ಕೆ 3 ದಿನ ಮುನ್ನ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೇಳಿದ್ರು. ಉನ್ನತ ಮಟ್ಟದ ಸಮಿತಿ ರಚಿಸೋದಾಗಿ ಹೇಳಲಾಗಿದೆ. ಅದಕ್ಕೂ 3 ದಿನ ಮೊದಲೇ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸುವುದಕ್ಕೆ ಅನುಮತಿ ಕೇಳಿದರು. ಶಾಲಾ ಆಡಳಿತ ಮಂಡಳಿ ಜನವರಿ 31ರಂದು ಸಮವಸ್ತ್ರ ನಿಯಮವನ್ನ ಮುಂದುವರಿಸೋದಕ್ಕೆ ನಿರ್ಧಾರ ತೆಗೆದುಕೊಳ್ಳುತ್ತೆ. ಅದಕ್ಕೆ 3 ದಿನ ಮುನ್ನ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸೋದಕ್ಕೆ ಅವಕಾಶ ಕೇಳಿರ್ತಾರೆ. ಉನ್ನತ ಮಟ್ಟದ ಸಮಿತಿ ರಚಿಸೋದಾಗಿ ಹೇಳಲಾಗಿದೆ. ರಾಜ್ಯ ಸರ್ಕಾರದ ಆದೇಶದಲ್ಲಿ ಸಮವಸ್ತ್ರಕ್ಕೆ ನಿರ್ಧಾರ. ಆ ನಿರ್ಧಾರಕ್ಕೆ ಉನ್ನತ ಮಟ್ಟದ ಸಮಿತಿ ರಚಿಸೋದಾಗಿ ಹೇಳಲಾಗಿದೆ. ಸಮವಸ್ತ್ರ ನಿಗದಿಪಡಿಸದೇ ಇದ್ದಲ್ಲಿ ಏಕತೆ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಂತೆ ಬಟ್ಟೆ ಧರಿಸಬೇಕು ಎಂದಿದೆ. ಹಿಜಾಬ್ನಿಂದ ಏಕತೆ, ಸಮಾನತೆ ಕಾಲೇಜು ಅಭಿವೃದ್ಧಿ ಮಂಡಳಿ, ಕಾನೂನೇತರ ಸಮಿತಿ ಅದಕ್ಕೆ ಸಮವಸ್ತ್ರ ನಿಗದಿಪಡಿಸುವ ಅಧಿಕಾರ ಕೊಟ್ಟಿದ್ದೇ ತಪ್ಪು. ಹಿಜಾಬ್ನಿಂದ ಏಕತೆ, ಸಮಾನತೆ, ಸಾಮಾಜಿಕ ಸುವ್ಯವಸ್ಥೆಗೆ ಧಕ್ಕೆ ಬರುತ್ತಾ ಅಂತ ಪ್ರಶ್ನಿಸಿದ್ದಾರೆ.
ವಿದ್ಯಾರ್ಥಿನಿಯ ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಂಡನೆ. ಸರ್ಕಾರ ಅಧಿಸೂಚನೆ ಹೊರಡಿಸಿದ ಸಮಿತಿಗಳು ಮಾತ್ರ ಅಧಿಕಾರವನ್ನು ಚಲಾಯಿಸುವ ಹಕ್ಕಿರುತ್ತೆ. ಕಾಲೇಜು ಅಭಿವೃದ್ಧಿ ಮಂಡಳಿಗೆ ಅಧಿಸೂಚನೆ ಹೊರಡಿಸುವ ಅಧಿಕಾರ ಇಲ್ಲ. ಹಿಜಾಬ್ನಿಂದ ಏಕತೆ, ಸಮಾನತೆ, ಸಾಮಾಜಿಕ ಸುವ್ಯವಸ್ಥೆಗೆ ಧಕ್ಕೆ ಬರುತ್ತಾ? ಸರ್ಕಾರ ಅಧಿಸೂಚನೆ ಹೊರಡಿಸಿದ ಸಮಿತಿಗಳು ಮಾತ್ರ ಅಧಿಕಾರ ಚಲಾಯಿಸಲು ಅರ್ಹ. ಕಾಲೇಜು ಅಭಿವೃದ್ಧಿ ಮಂಡಳಿಗೆ ಅಧಿಸೂಚನೆ ಹೊರಡಿಸುವ ಅಧಿಕಾರ ಇಲ್ಲ. ಹಿಜಾಬ್ನಿಂದ ಏಕತೆ, ಸಮಾನತೆ, ಸಾಮಾಜಿಕ ಸುವ್ಯವಸ್ಥೆಗೆ ಧಕ್ಕೆ ಬರುತ್ತಾ? ವಿದ್ಯಾರ್ಥಿನಿ ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಂಡನೆ. ಹಿಜಾಬ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ನ್ಯಾಯಾಲಯ. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಕೆ. ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.